ನೋಡಿ, ನಮ್ಮದು JDS ಪಕ್ಷ ಒಬ್ಬರೇ ಲೀಡ್ರು, ಒಂದೇ ಗುಂಪಿದೆ. ಬೇರೆ ರಾಷ್ಟ್ರೀಯ ಪಕ್ಷಗಳು ಒಂದು 3 ಗುಂಪಿದ್ದಾವೆ. ಯಾರ ಜೊತೆ ಮಾತಾಡೋದು? ಅದರಲ್ಲೂ ಅಸಹ್ಯ ಯಲಹಂಕ ಕ್ಷೇತ್ರದಲ್ಲಿ ನಾವೇನು ಇವ್ರು ಯಾರೋ ಹೇಳಿದ್ರಲ್ಲ, ಈಗ ಗೋಪಾಲ್ರವ್ರು ಹೇಳಿದ ಹಾಗೆ ಲೋಕಸಭಾ ಚುನಾವಣೆ ದೇವೇಗೌಡರು ಕರೆ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ವಿ. ಅದು ಸತ್ಯ. ಅನುಕೂಲ ಪಡೆದವರು 2 ಗುಂಪುಗಳಾಗಿದ್ದಾವೆ. ಒಬ್ಬರು ಬೀಗ್ತನ ಕಾಂಗ್ರೆಸ್ನಲ್ಲೇ ಮಾಡ್ತಾರೆ, ಇಲ್ಲಿ ಕ್ಷೇತ್ರದಲ್ಲಿ BJP ಇರ್ತಾರೆ. ಇಲ್ಲಿ ಗೊಂದಲ ಮೂಡಿಸ್ತಾ ಇರೋರು BJP ಅವರೇ. ಆದ್ದರಿಂದ ತಾವ್ಯಾರು ಧೃತಿಗೆಡಬೇಡ್ರಿ. ನಾವು ನಮ್ಮ ಪಕ್ಷವನ್ನು ನಮ್ಮ ಕಾಲಿನಲ್ಲಿ ನಿಂತ್ಕೊಳ್ಳೋ ಕೆಲಸವನ್ನು ಮಾಡಬೇಕಾಗುತ್ತೆ. ನಾವು ಯಾರು ಹಂಗೂ ಬೇಕಿಲ್ಲ, BJP ಹಂಗೂ ಬೇಕಿಲ್ಲ, ಕಾಂಗ್ರೆಸ್ ಹಂಗೂ ಬೇಕಿಲ್ಲ. ನಮ್ಮ ಪಕ್ಷನ ನಾವು ಬಲಿಷ್ಠವಾಗಿ ಸಂಘಟನೆ ಮಾಡೋ ಕೆಲಸವನ್ನು ಮಾಡೋಣ. ಈಗ ಹೈಕಮಾಂಡಲ್ಲಿ ಮಾತಾಡೋ ವಿಷಯ ಮುಂದೆ ದೇವೇಗೌಡರು, ಮೋದಿಯವರು, ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿಯವರು, ಮತ್ತು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ 2-3 ಗುಂಪಿದ್ದಾವೆ. ಯಾವ ಗುಂಪು ಬರ್ತದೋ ಗೊತ್ತಿಲ್ಲ. ಅದು ಬಂದರೆ ಕಾಮನ್ ಆಗಿ ಬೆಂಗಳೂರು BBMP 5 ಭಾಗ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರಿನಲ್ಲಿ ಇದು ಒಂದು ಭಾಗ ಬರ್ತದೆ. ಇದರಲ್ಲಿ 100-120 ಜನ ಬರ್ತಾರೆ. ಆವಾಗ ಯಲಹಂಕದಲ್ಲಿ 10ರಿಂದ 12 ಕ್ಷೇತ್ರ ಆಗ್ತವೆ. ಆಗ ಯಾರು ನಾನು ಹೆಸರಿಸಲ್ಲ, ಏನು ಈ ಲೋಕಲಲ್ಲಿ ನಾನೇ ಎಲ್ಲ ಅಂತಾರಲ್ಲ, ಅವ್ರು ಮಾತು ನಡೆಯಲ್ಲ. ಅವತ್ತು ಪಕ್ಷದ ವೇದಿಕೆ ಬೇರೆ ಥರ ಇರ್ತದೆ. ಅಲ್ಲಿ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಎಷ್ಟು ನಮಗೆ ಕೊಡಬೇಕೋ ಆ ಪಾಲು ಬಂದೇ ಬರ್ತದೆ. ನೀವು ಗಟ್ಟಿಯಾಗಿರಬೇಕು, ನಮ್ಮ ಪಕ್ಷನ ಗಟ್ಟಿಯಾಗಿ ಬೆಳೆಸಬೇಕು. ಇನ್ನು ಕೆಲವರು ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಿದ್ರು. ನಾನು ಅಭ್ಯರ್ಥಿ ಆಗೋದಕ್ಕೆ ರಾಜಕೀಯ ಮಾಡ್ತಾಯಿಲ್ಲ, ಪಕ್ಷ ಸಂಘಟನೆಗೆ ನಾನು ರಾಜಕೀಯ ಮಾಡ್ತೀನಿ ಹೊರತು ರಾಮಭದ್ರಪ್ಪನೇ ಅಭ್ಯರ್ಥಿ ಆಗಲಿ, ಯಾರು ಅಭ್ಯರ್ಥಿ ಆದರೂ ನನ್ನ ಎಫರ್ಟ್ ಒಂದೇ ಇರ್ತದೆ. ನಾನಾದರೂ ಅಷ್ಟೇ, ನೀನಾದರೂ ಅಷ್ಟೇ, ಕೃಷ್ಣಪ್ಪನವರಾದರೂ ಅಷ್ಟೇ, ಹಾಗೇನೂ ಇಲ್ಲ. ನೋಡಿ, ನನಗಾಗಿ ರಾಜಕೀಯ ಮಾಡ್ಕೊಳೋದಾದರೆ ಅದು ಮೂರ್ಖ ರಾಜಕೀಯ. ವೇದಿಕೆ ಮೇಲೆ ಮಾತಾಡೋದು ನಾಟಕೀಯ ರಾಜಕೀಯ. ಪಕ್ಷವನ್ನು ಕಟ್ಟೋಣ, ಯಾರೋ ನಮ್ಮ ಕಾರ್ಯಕರ್ತರು ಬರಲಿ, ಮುಂದೆ ಅದಕ್ಕೆ ಶ್ರಮಿಸೋಣ. ನನಗಾಗಿ ರಾಜಕೀಯ ನೀವು ಮಾಡಿರಿ ಅಂತ ಹೇಳೋದು ಸಭೆಯಲ್ಲಿ ಅದು ಒಳ್ಳೆಯದಲ್ಲ. ಪಕ್ಷ ಕಟ್ಟೋಣ. ಆ ದಿವಸ ಯಾರು ಬರ್ತಾರೋ ನೋಡೋಣ. ನಾನೇ ಬರ್ಬೋದು, ರಾಮಕೃಷ್ಣವನೇ ಇರ್ಬೋದು, ರಾಮಕೃಷ್ಣಪ್ಪನ ಗೋಪಿನೇ ಇರ್ಬೋದು, ಇಲ್ಲ ನಮ್ಮ ಕೃಷ್ಣಪ್ಪನವರು ಒಂದು ಸರಿ ಪ್ರಯತ್ನ ಪಟ್ಟರು. ಆ ಕಾಲಾವಕಾಶ ಆಗಲ್ಲ. ಕವಿತಾ ರೆಡ್ಡಿಯವರು ಪ್ರಯತ್ನ ಪಟ್ಟರು, ಹನುಮಂತೇಗೌಡರು ಬಂದರು. ಈ ಕೃಷ್ಣಪ್ಪನವರು ಮಾಡಿದಾಗಲೂ ಹನುಮಂತೇಗೌಡರು ಬಂದರು. ಏನು ಮಾಡೋದು, ಒಂದೊಂದು ಸಾರಿ ಸಾಂದರ್ಭಿಕವಾಗಿ ಇಂಥವೆಲ್ಲ ನಡೀತವೆ. ಸಹಿಸ್ಕೊಂಡ್ರು ಎಲ್ಲ ಇದ್ದೀರಿ. ಅದಕ್ಕೆ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಸಹನೆಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನು ಕೆಲವು ಸಣ್ಣ ಪುಟ್ಟ ಲೋಪಗಳು ಆಗ್ಬೋದು. ಈಗ 25 ಜನ ಕಾರ್ಯಕರ್ತರಿಗೆ ಒಂದೊಂದು ಪೋಸ್ಟನ್ನು ಕೊಡಬೇಕು ಅಂತ ಎಲ್ಲ ಮಾತಾಡಿದ್ದೀವಿ. ಕೆಲವರು ನನಗೆ ಗುರುತಿಸಿಲ್ಲ ಅನ್ನೋದು ಇಲ್ಲ ಅಂತ ಹೇಳಲ್ಲ, ಎಲ್ಲ ಸಮರ್ಪಕವಾಗಿರಲ್ಲ. ವೇಣುಗೋಪಾಲ್ ಅವರು ಹೊಸ ಅಧ್ಯಕ್ಷರಾಗಿದ್ದಾರೆ. ಅವರ ತಿಳುವಳಿಕೆ ಮಟ್ಟದಲ್ಲಿ ಏನೇನು ಮಾಡಬೇಕು ನಿಮ್ಮನ್ನೇ ಕೂರಿಸಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಲೋಪ ಆಗಿದೆ, ಸರಿಪಡಿಸೋಣ. ತಾವು ಯಾರು ಅನೇಕ ಸಭೆಯಲ್ಲಿ ಅವ್ರಿಗೆ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಟ್ರಿ ಕೇಳಬೇಡಿ. ಇನ್ನೂ ಸಾಕಷ್ಟು ಪೋಸ್ಟ್ಗಳಿದ್ದಾವೆ. ನಿಮ್ಗೆ ಯಾರು ಪೋಸ್ಟ್ ಸಿಕ್ಕಿಲ್ಲ ಬನ್ನಿ, ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಪೋಸ್ಟ್ಗಳಿದ್ದಾವೆ, ಅಲ್ಲೂ ಕೊಡಿಸೋಣ. ಕಾರ್ಯಕರ್ತರಿಗೆ ಏನು ನಾವು ಯಾರು ವಂಚನೆ ಮಾಡೋ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಇಷ್ಟೊತ್ತು ವಿನಯವಾಗಿ ಕೂತು ಮಾತುಗಳನ್ನ ಕೇಳೋದ್ರಲ್ಲ, ತಮಗೆಲ್ಲ ನಮಸ್ಕರಿಸಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ.